Hello everyone, I am Santosh. Today we are going to discuss the next important lab regarding to SQL labs, that is about implement PL/SQL stored procedure, add student to insert row into table. The table is student table. ಅದರಲ್ಲಿ ರೋಲ್ ನಂಬರ್, ನೇಮ್, ಜೆಂಡರ್, ಕೋರ್ಸ್, ಪರ್ಸೆಂಟೇಜ್ ಡೇಟಾ ಇದೆ. ಓಕೆ, ಇಲ್ಲಿ ನಾವು PL/SQL ಸ್ಟೋರ್ಡ್ ಪ್ರೊಸೀಜರ್ ಬರೀಬೇಕು. ಆ ಸ್ಟೋರ್ಡ್ ಪ್ರೊಸೀಜರ್ಗೆ ಹೆಸರೇನು ಕೊಡಬೇಕು? ಆ್ಯಡ್ ಸ್ಟೂಡೆಂಟ್. ಯು ಕ್ಯಾನ್ ಯೂಸ್ ಅಂಡರ್ಸ್ಕೋರ್ ಆರ್ ಯು ಕ್ಯಾನ್ ಲೀವ್. ಟು ಇನ್ಸರ್ಟ್ ರೋ ಇನ್ ಟು ದ ಟೇಬಲ್ ಅಂದರೆ ಒಂದು ಪ್ರೊಸೀಜರ್ ಬರೆದಿಡ್ರಿ, ಆ್ಯಡ್ ಸ್ಟೂಡೆಂಟ್ ಅಂತ. ವೆನ್ ಎವರ್ ಯು ಕಾಲ್ ದ್ಯಾಟ್ ಪ್ರೊಸೀಜರ್, ಆಟೋಮೆಟಿಕಲಿ ಈ ಟೇಬಲಲ್ಲಿ ಯಾವುದು ಸ್ಟೂಡೆಂಟ್ ಟೇಬಲಲ್ಲಿ ಡೇಟಾ ಇನ್ಸರ್ಟ್ ಆಗಬೇಕು. ಅಂದರೆ ಡೇಟಾ ಇನ್ಸರ್ಟ್ ಆಗೋ ಪ್ರೊಸೀಜರನ್ನು ನೀವು ಆ್ಯಡ್ ಸ್ಟೂಡೆಂಟ್ ಪ್ರೊಸೀಜರ್ ಒಳಗಡೆ ಬರೆದಿಡಬೇಕು. ವೆನ್ ಎವರ್ ಯು ಕಾಲ್, ಇಟ್ ವಿಲ್ ಎಕ್ಸಿಕ್ಯೂಟ್ ಆ್ಯಂಡ್ ಇಟ್ ವಿಲ್ ಆ್ಯಡ್ ಇನ್ಸರ್ಟ್ ರೋ ಇನ್ ಟು ದ ಟೇಬಲ್. ಓಕೆ, ಬಿಫೋರ್ ದಿಸ್ ಫಸ್ಟ್ ನಾವು PL/SQL ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಷ್ಟು ದಿವಸ ನಾವು SQL ಲ್ಯಾಬ್ಸನ್ನು ಮಾಡ್ತಾ ಇದ್ವಿ. ದಿಸ್ ಈಸ್ ವಾಟ್ PL/SQL. PL/SQL ಅಂದ್ರೇನು? ಪ್ರೊಸೀಜರಲ್ ಲ್ಯಾಂಗ್ವೇಜ್. ಓಕೆ, ಫಸ್ಟ್ ಐ ವಿಲ್ ರೈಟ್ PL/SQL stands for procedural language. Procedural language and structured query language. Structured query language. ಇಲ್ಲಿ ಸಮ್ ಫೀಚರ್ಸ್, ಎಕ್ಸ್ಟ್ರಾ ಫೀಚರ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಹೇಗೆ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಲ್ಲಿ ಲೂಪ್ಸ್ ಯೂಸ್ ಮಾಡ್ತಾ ಇದ್ರಿ, ಕಂಡೀಷನ್ಸ್ ಹಾಕ್ತಾ ಇದ್ರಿ, ವೇರಿಯೇಬಲ್ಸ್ ಯೂಸ್ ಮಾಡ್ತಾ ಇದ್ರಿ, ಅಲ್ಲಿ ಎರರ್ ಹ್ಯಾಂಡ್ಲಿಂಗ್ ಕೂಡ ಮಾಡ್ತಾ ಇದ್ರಿ, ಅದನ್ನೆಲ್ಲ ನೀವು ಇಲ್ಲಿ ಆ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್ಗಳನ್ನು ಇಲ್ಲಿ SQL ಜೊತೆ ಇಂಟಿಗ್ರೇಟ್ ಮಾಡಬಹುದು. ಓಕೆ, PL/SQL ಮೇಕ್ಸ್ SQL ಪವರ್ಫುಲ್. SQL ಅಲೋನ್ ಕೆನಾಟ್ ಡೂ ಸಮ್ ವರ್ಕ್. ಓಕೆ, ಬರೀ SQL ಅಲೋನಿಂದ ನಾವೇನು ಮಾಡ್ಬೋದು? ವಿ ಕ್ಯಾನ್ ರಿಟ್ರೀವ್ ದ ಡೇಟಾ, ವಿ ಕ್ಯಾನ್ ಮ್ಯಾನಿಪುಲೇಟ್ ದ ಡೇಟಾ, ಬಟ್ ಇಟ್ ಕೆನಾಟ್ ಪರ್ಫಾರ್ಮ್ ಪ್ರೋಗ್ರಾಮಿಂಗ್ ಲಾಜಿಕ್ಸ್. ಇಲ್ಲಿ ಪ್ರೋಗ್ರಾಮಿಂಗ್ ಲಾಜಿಕ್ಸ್ ಆ್ಯಡ್ ಮಾಡೋಕ್ಕೆ ಬರ್ತಿರಲಿಲ್ಲ. ಲೈಕ್ ಲೂಪ್ಸ್ ಯೂಸ್ ಮಾಡೋಕ್ಕೆ ಬರ್ತಿರಲಿಲ್ಲ, ಕಂಡೀಷನ್ಸ್ ಯೂಸ್ ಮಾಡೋಕ್ಕೆ ಬರ್ತಿರಲಿಲ್ಲ, ವೇರಿಯೇಬಲ್ಸ್ ಯೂಸ್ ಮಾಡೋಕ್ಕೆ ಬರ್ತಿರಲಿಲ್ಲ. ಅದನ್ನೆಲ್ಲ ನಾವು ಏನು ಮಾಡ್ಬೋದು? PL/SQL ಅಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ, PL/SQL ಕಂಬೈನ್ಸ್ SQL. PL/SQL combines SQL plus programming features like ಲೂಪ್ಸ್ ಯೂಸ್ ಮಾಡ್ಬೋದು. ಅಂದರೆ ಟೇಬಲ್ ಒಳಗಡೆ ಲೂಪ್ ಗೋ ಥ್ರೂ ಆಗೋ ಥರ ಮಾಡ್ಬೋದು. ಓಕೆ, ದೆನ್ ಕಂಡೀಷನ್ಸ್ ಯೂಸ್ ಮಾಡ್ಬೋದು, ಇಫ್ ಎಲ್ಸ್. ಓಕೆ, ವೇರಿಯೇಬಲ್ಸ್ ಯೂಸ್ ಮಾಡ್ರಿ ವೆನ್ ಎವರ್ ಯು ನೀಡ್. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಪರ್ಫಾರ್ಮ್ ಎರರ್ ಹ್ಯಾಂಡ್ಲಿಂಗ್, ಫಂಕ್ಷನ್ಸ್ ಬರಿಬೋದು, ಪ್ರೊಸೀಜರ್ಸ್ ಬರಿಬೋದು. ಓಕೆ, ಸಿ ವಿ ಆರ್ ಲರ್ನಿಂಗ್ ಅಬೌಟ್ ಪ್ರೊಸೀಜರ್ಸ್. ಈಗ ನಾವು ಪ್ರೊಸೀಜರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸ್ಟೋರ್ಡ್ ಪ್ರೊಸೀಜರ್ ಅಂದ್ರೇನು? ಇಟ್ ಈಸ್ ಸ್ಟೋರ್ಡ್ ಇನ್ ದ ಡೇಟಾಬೇಸ್. ಒಂದು ಪ್ರೊಸೀಜರ್ ಬರೆಯೋದು, ಡೇಟಾಬೇಸಲ್ಲಿ ಸ್ಟೋರ್ ಮಾಡಿಡೋದು. ವೆನ್ ಎವರ್ ಯು ನೀಡ್ ಯು ಕ್ಯಾನ್ ಕಾಲ್. ಈಗ ಹೆಂಗೆ ಫಂಕ್ಷನ್ಸ್ ಬರಿತಾ ಇದ್ರಿ ಸಿ ಪ್ರೋಗ್ರಾಮಲ್ಲಿ, ಅದೇ ಥರ ಪ್ರೊಸೀಜರ್ಸ್ ಬರೆದಿಡ್ರಿ, ಬೇಕಾದ ಯೂಸ್ ಮಾಡಿರಿ. ಇಲ್ಲಿಯೂ ಫಂಕ್ಷನ್ಸ್ ಬರಿಬೋದು. ಫಂಕ್ಷನ್ಗೆ ಪ್ರೊಸೀಜರ್ಗೆ ಏನು ಡಿಫ್ರೆನ್ಸ್ ಅಂದರೆ, ಫಂಕ್ಷನಿಂದ ನಿಮ್ಗೆ ವ್ಯಾಲ್ಯೂ ರಿಟರ್ನ್ ಆಗುತ್ತೆ, ಬಟ್ ಪ್ರೊಸೀಜರಿಂದ ವ್ಯಾಲ್ಯೂ ರಿಟರ್ನ್ ಆಗೋದಿಲ್ಲ. ಇಷ್ಟೇ ಡಿಫರೆನ್ಸ್. ಓಕೆ, ರೈಟ್. ಸ್ಟೋರ್ಡ್ ಪ್ರೊಸೀಜರ್ ಅಂದರೆ ಏನು ಅಂತ ನೋಡೋಣ. ಎ ಸ್ಟೋರ್ಡ್ ಪ್ರೊಸೀಜರ್ ಈಸ್ ಎ ನೇಮ್ಡ್, ಅಂದರೆ ಅದಕ್ಕೊಂದು ಹೆಸರಿರುತ್ತೆ. ಈಸ್ ಎ ನೇಮ್ಡ್
PLSQL ಪ್ರೋಗ್ರಾಮ್ ಅಂದರೆ ಒಂದು ಪ್ರೋಗ್ರಾಮ್ ಬರೀತೀರಿ, ಅದಕ್ಕೊಂದು ಹೆಸರು ಕೊಟ್ಟಿರ್ತೀರಿ. ಸ್ಟೋರ್ಡ್ ಇನ್ ದ ಡೇಟಾಬೇಸ್, ಸ್ಟೋರ್ಡ್ ಇನ್ ದ ಡೇಟಾಬೇಸ್ ಆ್ಯಂಡ್ ವೆನ್ ಎವರ್ ಯು ನೀಡ್ ಯು ಕ್ಯಾನ್ ಆಕ್ಸೆಸ್. ನಿಮ್ಗೆ ಯಾವಾಗ ಬೇಕು ಅವಾಗ ಪ್ಯಾರಾಮೀಟರ್ಸ್ ಹಾಕಿ ಕಾಲ್ ಮಾಡಿರಿ. ಅದರಿಂದ ಏನೇನು ಟಾಸ್ಕ್ ಪರ್ಫಾರ್ಮ್ ಮಾಡ್ಬೋದು ನೀವು? ಇಟ್ ಪರ್ಫಾರ್ಮ್ಸ್ ಎ ಟಾಸ್ಕ್ ಲೈಕ್, ಏನೇನು ಟಾಸ್ಕ್ ಪರ್ಫಾರ್ಮ್ ಮಾಡುತ್ತದು? ಇನ್ಸರ್ಟಿಂಗ್, ಅಪ್ಡೇಟಿಂಗ್ ಆರ್ ಡಿಲೀಟಿಂಗ್ ದ ಡೇಟಾ. ಡಿಲೀಟಿಂಗ್ ದ ಡೇಟಾ. ಈಗ ನಾವೇನು ಮಾಡಬೇಕಾಗಿದೆ? ಇನ್ಸರ್ಟ್ ಮಾಡಬೇಕಾಗಿದೆ. ಇನ್ಸರ್ಟ್ ಪ್ರೊಸೀಜರ್ ಬರೆದಿಡ್ರಿ. ವೆನ್ ಎವರ್ ಯು ನೀಡ್ ಯು ಕ್ಯಾನ್ ಕಾಲ್. We can execute it multiple times. We can execute stored procedures it multiple times. ಎಷ್ಟು ಬೇಕಾದಷ್ಟು ಸರಿ ನೀವು ಎಕ್ಸಿಕ್ಯೂಟ್ ಮಾಡಿರಿ, ಯಾಕಂದರೆ ಅದು ರೀಯೂಸಬಲ್. ವೆನ್ ಎವರ್ ಯು ನೀಡ್ ಯು ಕ್ಯಾನ್ ಯೂಸ್ ಇಟ್. ಸೊ ಇಟ್ ಅವಾಯ್ಡ್ಸ್ ರೀರೈಟಿಂಗ್ ಆಫ್ ದಿ ಸೇಮ್ ಕೋಡ್. ಸೊ ಇಟ್ ಅವಾಯ್ಡ್ಸ್ rewriting of the same code. ಅದೇ ಕೋಡನ್ನು ಮತ್ತೆ ಮತ್ತೆ ಬರೆಯೋ ಬದಲಿ ಒಂದು ಕಡೆ ಬರೆದಿಡ್ರಿ. ವೆನ್ ಎವರ್ ಯು ನೀಡ್ ಯು ಕ್ಯಾನ್ ಕಾಲ್ ದ್ಯಾಟ್ ಅಥವಾ ಎಕ್ಸಿಕ್ಯೂಟ್ ದ್ಯಾಟ್ ಪ್ರೊಸೀಜರ್. ಹಂಗಂದ್ರೆ ಇನ್ಸರ್ಟ್ ಮಾಡೋದು, ಫಾರ್ ಎಕ್ಸಾಂಪಲ್ ವಿದೌಟ್ ಸ್ಟೋರ್ಡ್ ಪ್ರೊಸೀಜರ್ ಏನು ಮಾಡ್ತೀರಿ? ಯು ವಿಲ್ ಕೀಪ್ ಆನ್ ರೈಟಿಂಗ್ ಇನ್ಸರ್ಟ್ ಕ್ವೆರೀಸ್ ಅಗೇನ್ ಆ್ಯಂಡ್ ಅಗೇನ್. ಸ್ಟೋರ್ಡ್ ಪ್ರೊಸೀಜರ್ ಇದ್ದಿದ್ದಿಲ್ಲ ಅಂದರೆ ಇನ್ಸರ್ಟ್ ಇಂಟು ಟೇಬಲ್ ಪ್ರತಿ ಸಲ ಬರ್ಕೋತ ಹೋಗಬೇಕಾಗುತ್ತೆ. ಅದೇ ಸ್ಟೋರ್ಡ್ ಪ್ರೊಸೀಜರಲ್ಲಿ ಇನ್ಸರ್ಟ್ ಮಾಡೋದೇ ಒಂದು ಪ್ರೊಸೀಜರ್ ಬರೆದು ಬಿಟ್ರಂದ್ರೆ ಯು ನೀಡ್ ಟು ಕಾಲ್ ಇಟ್. ಜಸ್ಟ್ ಕಾಲ್ ಮಾಡಿರಿ, ಪ್ಯಾರಾಮೀಟರ್ಸ್ ಹಾಕಿ ಕಾಲ್ ಮಾಡಿರಿ, ಆಟೋಮೆಟಿಕ್ಲಿ ಇಟ್ ವಿಲ್ ಎಕ್ಸಿಕ್ಯೂಟ್. ಸೊ ಇಟ್ ಸೇವ್ಸ್ ಟೈಮ್ ಆ್ಯಂಡ್ ಪ್ರಿವೆಂಟ್ಸ್ ಎರರ್ಸ್ ಆಲ್ಸೋ ಆ್ಯಂಡ್ ಇಂಪ್ರೂವ್ಸ್ ಮೇಂಟೈನಬಿಲಿಟಿ. ಓಕೆ, ಹಂಗಂದರೆ ಅಕಾರ್ಡಿಂಗ್ ಟು ಇಲ್ಲೇನು ಒಂದು ಎಕ್ಸರ್ಸೈಸ್ ಕೊಟ್ಟಿದ್ದಾರೋ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಇಟ್ ಈಸ್ ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್. ಓಕೆ, ಫಸ್ಟ್ ನಾವೇನು ಮಾಡೋಣ? ಸ್ಟೂಡೆಂಟ್ ಟೇಬಲ್ ಕ್ರಿಯೇಟ್ ಮಾಡೋಣ. ಏನು ಟಾಸ್ಕ್ ಅಂತ ನಾನು ಮೊದಲು ಹೇಳ್ತೀನಿ ನೋಡ್ರಿ. ಒಂದು ಸ್ಟೋರ್ಡ್ ಪ್ರೊಸೀಜರ್ ಬರೆದಿಡ್ರಿ. ಯಾವುದಕ್ಕೋಸ್ಕರ ಸ್ಟೋರ್ಡ್ ಪ್ರೊಸೀಜರ್ ಬರೀಬೇಕು? ಒಂದು ಸ್ಟೂಡೆಂಟ್ ಇನ್ಸರ್ಟ್ ಮಾಡೋದು ಆ ಸ್ಟೋರ್ಡ್ ಪ್ರೊಸೀಜರ್ನಲ್ಲಿ ಬರೆದಿಡ್ರಿ. ಮತ್ತು ನೀವು ಪ್ರತಿ ಸಲ ಇನ್ಸರ್ಟ್ ಇಂಟು ಸ್ಟೂಡೆಂಟ್ ಬರೆಯೋ ಅವಶ್ಯಕತೆ ಇಲ್ಲ. ಸ್ಟೋರ್ಡ್ ಪ್ರೊಸೀಜರ್ ಬರೆದಿಡ್ರಿ. ಆ ಸ್ಟೋರ್ಡ್ ಪ್ರೊಸೀಜರನ್ನು ಎಕ್ಸಿಕ್ಯೂಟ್ ಮಾಡುವಾಗ ಪ್ಯಾರಾಮೀಟರ್ಸ್ ಪಾಸ್ ಮಾಡಿರಿ. ಅವಾಗ ಆಟೋಮೆಟಿಕಲಿ ಟೇಬಲಲ್ಲಿ ನೀವೇನು ಇಂಡಿಪೆಂಡೆಂಟಾಗಿ ಡೇಟಾ ಇನ್ಸರ್ಟ್ ಮಾಡಿರ್ತೀರೋ, ಲೈಕ್ ಸ್ಟೋರ್ಡ್ ಪ್ರೊಸೀಜರ್ ಎಕ್ಸಿಕ್ಯೂಟ್ ಮಾಡಿರ್ತೀರಲ್ಲ, ಆ ಡೇಟಾ ಎಲ್ಲ ಟೇಬಲಲ್ಲಿ ಆಟೋಮೆಟಿಕ್ಲಿ ಇನ್ಸರ್ಟ್ ಆಗುತ್ತೆ. ದ ಕ್ವಶನ್ ಈಸ್ ದಟ್ ಲೈಕ್ ದ್ಯಾಟ್ ಓನ್ಲಿ. ಇಂಪ್ಲಿಮೆಂಟ್ PLSQL ಸ್ಟೋರ್ಡ್ ಪ್ರೊಸೀಜರ್, ಆ್ಯಡ್ ಸ್ಟೂಡೆಂಟ್. ಒಂದು ಸ್ಟೋರ್ಡ್ ಪ್ರೊಸೀಜರ್ ಬರೀರಿ, ಅದರ ಹೆಸರು ಆ್ಯಡ್ ಸ್ಟೂಡೆಂಟ್ ಅಂತ ಇಡ್ರಿ. ಟು ಇನ್ಸರ್ಟ್ ರೋ ಇನ್ ಟು ಟೇಬಲ್, ಆ ಪ್ರೊಸೀಜರ್ ಥ್ರೂನೇ ಒಂದು ರೋ ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಲೆಟ್ ಅಸ್ ಕ್ರಿಯೇಟ್ ದ ಸ್ಟೂಡೆಂಟ್ ಟೇಬಲ್. ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್. ಓಕೆ, ಸ್ಟೂಡೆಂಟ್ ಟೇಬಲಲ್ಲಿ ಏನೇನು ಡೇಟಾ ಇದೆ? RNO, ರೋಲ್ ನಂಬರ್ RNO ಅಂತ ಬರಿತೀನಿ, ವಿಚ್ ಈಸ್ ಆಫ್ ಟೈಪ್ ಇಂಟೀಜರ್. ಆ್ಯಂಡ್ ಇದನ್ನು ಪ್ರೈಮರಿ ಕೀ ಆಗಿ ಸೆಟ್ ಮಾಡೋಣ. ಓಕೆ, ದೆನ್ ವಿ ಹ್ಯಾವ್ ನೇಮ್. Name will be varchar. Then we have gender. Gender is also varchar. Gender male female ಅಂತ ನೀವು ಕೊಡ್ಬೋದು. Then course is also character type. And we have percentage ಗೆ PR ಅಂತ ಬರ್ದಿರ್ತೀನಿ, which is numeric.
ಆರ್ ಇಂಟೀಜರ್ ಅಂತ ತಗೋರಿ. ನ್ಯೂಮರಿಕ್ ತಗೊಂಡ್ರೆ ನೀವು ಡೆಸಿಮಲ್ ಮಾಡ್ಬೋದು 7,2. ಓಕೆ, ನಾವು ಇಟ್ ಸೇಸ್ ಟೇಬಲ್ ಇನ್ಸರ್ಟೆಡ್ ಅಂತ ತೋರಿಸುತ್ತೆ. ಈಗ ಈ ಟೇಬಲ್ ಒಳಗಡೆ ಡೇಟಾ ಇನ್ಸರ್ಟ್ ಮಾಡೋಕ್ಕೆ ಒಂದು ಪ್ರೊಸೀಜರ್ ಬರಿಬೇಕು. ಇಷ್ಟೇ ಸಿಂಪಲ್. ಈಗ ಹೆಂಗೆ ನೀವು ಎಡಿಷನ್ ಆಫ್ 2 ನಂಬರ್ಸ್ ಮಾಡಿದ್ರಿ, ಆ್ಯಡ್ ಮಾಡೋಕ್ಕೆ ಫಂಕ್ಷನ್ ಬರ್ದಿರಿ ಅಂತ ತಿಳ್ಕೊಳ್ಳಿ. ಫಂಕ್ಷನ್ ಬರೆದಿಟ್ಟಿರ್ತೀರಿ. ಜಸ್ಟ್ ಇಲ್ಲಿಂದ ಮೇನ್ ಫಂಕ್ಷನಿಂದ ಆ ಆ್ಯಡ್ ಫಂಕ್ಷನ್ಗೆ ಪ್ಯಾರಾಮೀಟರ್ಸ್ ಪಾಸ್ ಆದರೆ ಮುಗೀತು. ಓಕೆ, ಈಸ್ ದಿಸ್ ಓವರ್? ನೋ. ಈಗ ನಾವು ಆ್ಯಕ್ಚುಲಾಗಿ ಸ್ಟೋರ್ಡ್ ಪ್ರೊಸೀಜರ್ ಬರಿತೀವಿ. ವೆರಿ ಸಿಂಪಲ್. ಓಕೆ, ನಾನು ಇದು ಇರೇಸ್ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಟೇಬಲ್ ಅಂತೂ ಕ್ರಿಯೇಟ್ ಮಾಡಲೇಬೇಕು ನೀವು. ಆಮೇಲೆ ನೆಕ್ಸ್ಟ್ ಏನು ಮಾಡಿರಿ, ಸ್ಟೋರ್ಡ್ ಪ್ರೊಸೀಜರ್ ಬರೀರಿ. ಆ ಸ್ಟೋರ್ಡ್ ಪ್ರೊಸೀಜರ್ ಯಾಕೆ ಬರೀಬೇಕು? ಅದ್ರ ಥ್ರೂ ಈ ಟೇಬಲಲ್ಲಿ ಡೇಟಾ ಇನ್ಸರ್ಟ್ ಆಗಬೇಕು. ಯಾವ ಟೇಬಲ್ಲು? ಸ್ಟೂಡೆಂಟ್ ಟೇಬಲಲ್ಲಿ ಡೇಟಾ ಇನ್ಸರ್ಟ್ ಮಾಡೋಕ್ಕೆ ಯು ಆರ್ ರೈಟಿಂಗ್ ಎ ಸ್ಟೋರ್ಡ್ ಪ್ರೊಸೀಜರ್. ಓಕೆ, ಲೆಟ್ ಅಸ್ ರೈಟ್ ಸ್ಟೋರ್ಡ್ ಪ್ರೊಸೀಜರ್. ಇಲ್ಲಿ ನೋಡ್ರಿ, ಒನ್ ಸೆಕೆಂಡ್. ಈಗ ಆಲ್ರೆಡಿ ಸ್ಟೂಡೆಂಟ್ ಟೇಬಲಲ್ಲಿ ಏನೇನಿದೆಯೋ ಅದನ್ನು ಪ್ರೊಸೀಜರ್ ಥ್ರೂ ಹಾಕಬೇಕು. ಹಾಗಂದ್ರೆ ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್, ನೇಮ್, ಜೆಂಡರ್, ಕೋರ್ಸ್, ಪರ್ಸೆಂಟೇಜ್ ಏನಿದಾವಲ್ಲ ಅವನ್ನೆಲ್ಲ ನೀವು ಪ್ರೊಸೀಜರಲ್ಲಿ ತಗೋರಿ. ಆ ಕಾಲಮ್ಸ್ಗೆ ನೀವು ಬೇರೆ ಬೇರೆ ಹೆಸರಿಡ್ಬೋದು. ಓಕೆ, ಹಂಗಂದ್ರೆ ಲೆಟ್ ಅಸ್ ಕ್ರಿಯೇಟ್ SQL. ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಸ್ಟೋರ್ಡ್ ಪ್ರೊಸೀಜರ್? ಕ್ರಿಯೇಟ್ ಅಂತ ಬರೀಬೇಕು ಅಥವಾ ಆರ್ ರಿಪ್ಲೇಸ್ ಅಂತ ಬರೀಬೇಕು. ದಿಸ್ ಇಸ್ ಸಿಂಟ್ಯಾಕ್ಸ್. ಇದನ್ನು ನೀವು ಫಾಲೋ ಮಾಡಲೇಬೇಕು. ಪ್ರೊಸೀಜರ್ ಹೆಸರು ಏನು ಕೊಡಂತ ಹೇಳಿದಾರೆ ಅವರು? ಆ್ಯಡ್ ಅಂಡರ್ಸ್ಕೋರ್ ಸ್ಟೂಡೆಂಟ್. ನಾನು ಬರೀ ಆ್ಯಡ್ ಸ್ಟೂಡೆಂಟ್ ಅಂತ ಬರೆದಿರ್ತೀನಿ. ನೀವು ಅಂಡರ್ಸ್ಕೋರ್ ಯೂಸ್ ಮಾಡ್ತಿದ್ರೆ ಮಾಡ್ರಿ. ಓಕೆ, ಇಲ್ಲಿ ಎಷ್ಟು ಪ್ಯಾರಾಮೀಟರ್ಸ್ ಅದಾವೆ ನೋಡ್ರಿ? 5 ಪ್ಯಾರಾಮೀಟರ್ಸ್ ಇದ್ದಾವೆ. ಯಾವ್ಯಾವ ಇದ್ದಾವೆ ಪ್ಯಾರಾಮೀಟರ್ಸ್? ಕೆಳಗಡೆ ಬರಿತೀನಿ, ಇದು ಬ್ರ್ಯಾಕೆಟ್. ಓಕೆ, ದಿಸ್ ಈಸ್ ಬ್ರ್ಯಾಕೆಟ್. ಕೆಳಗಡೆ ಬರಿತೀನಿ ಏನೇನು ಪ್ಯಾರಾಮೀಟರ್ ಪಾಸ್ ಆಗ್ತವೆ. ಅಲ್ಲಿ ರೋಲ್ ನಂಬರ್ ಅಂತ ಇದೆ. ಪ್ರೊಸೀಜರ್ಗಲ್ಲಿ ನೀವು ರೋಲ್ ನಂಬರ್ ಅಂತ ತಗೋಬೋದು, ಇಲ್ಲ ಪ್ರೊಸೀಜರ್ಗೆ ಅದರದೇ ಆದ ಪ್ಯಾರಾಮೀಟರ್ ನೀವು ತಗೋತಿದ್ರೆ ತಗೋರಿ. ಅದಕ್ಕೆ ಇಲ್ಲಿ ನಾ ಏನು ತಗೋತೀನಿ? PRN ಅಂತ ತಗೋತೀನಿ. ಇವೆಲ್ಲ ಪ್ಯಾರಾಮೀಟರ್ಸ್. ಓಕೆ, ಇನ್ ವಾಟ್ ಈಸ್ ದಿಸ್? ಇನ್ ಡೇಟಾ ರಿಸೀವ್ ಮಾಡೋಕ್ಕೆ ಇನ್ಪುಟ್ಗೋಸ್ಕರ ಇನ್ ಅಂತ ಯೂಸ್ ಮಾಡಬೇಕು. ಔಟ್ಪುಟ್ ಇದ್ದರೆ ಔಟ್ ಅಂತ ಯೂಸ್ ಮಾಡಬೇಕು. ನೀವು ಡೇಟಾ ರಿಸೀವ್ ಮಾಡ್ತಾ ಇದ್ದೀರಾ, ಹೌದಿಲ್ಲ? ಲೈಕ್ ಡೇಟಾ ಇನ್ಪುಟ್ ಕೊಡ್ತಾ ಇದ್ದೀರಿ. ಏನೇನು ಇನ್ಪುಟ್ ಕೊಡ್ತಾ ಇದ್ದೀರಿ? ರೋಲ್ ನಂಬರ್, ನೇಮ್, ಜೆಂಡರ್, ಕೋರ್ಸ್, ಪರ್ಸೆಂಟೇಜ್. ಅದಕ್ಕೆ ಇನ್ ಅಂತ ಬರೀರಿ. ಈ ಪ್ರೊಸೀಜರಲ್ಲಿ ಹಾಕಿದ ಡೇಟಾ ಎಲ್ಲಿ ಸ್ಟೋರ್ ಆಗಬೇಕು? ಸ್ಟೂಡೆಂಟ್ ಒಳಗಡೆ ಸ್ಟೂಡೆಂಟ್ ಒಳಗಡೆ ಎಲ್ಲಿ ಸ್ಟೋರ್ ಆಗಬೇಕು? ರೋಲ್ ನಂಬರಲ್ಲಿ ಸ್ಟೋರ್ ಆಗಬೇಕು. ಆ್ಯಂಡ್ ಯಾವ ಟೈಪ್ ಇರುತ್ತದು? ಇದು ಇಂಟೀಜರ್ ಟೈಪ್ನೇ ಇರಬೇಕು. ಅದಕ್ಕೆ ಪರ್ಸೆಂಟೇಜ್ ಟೈಪ್ ಅಂತ ಬರೀತಾರೆ. ಪರ್ಸೆಂಟೇಜ್ ಟೈಪ್ ಅಂದರೆ ಏನು? ಸೇಮ್ ಟೈಪ್. ಈ ರೋಲ್ ನಂಬರ್ ಯಾವ ಟೈಪ್ ಇದೆನೋ PRN ಅದೇ ಟೈಪ್ ಇರಬೇಕು. ಅಲ್ಲಿ ಫ್ಲೋಟ್ ಇತ್ತು, ಇಲ್ಲಿ ಇಂಟ್ ಇತ್ತು, ಈ ಥರ ಇರೋದಿಲ್ಲ. ಅಥವಾ ಅಲ್ಲಿ ನ್ಯೂಮರಿಕ್ ಇತ್ತು, ಇಲ್ಲಿ ವೇರ್ಕ್ಯಾರ್ ಇತ್ತು, ಈ ಥರ ನಡೆಯಂಗಿಲ್ಲ. ಓಕೆ, ಬ್ರ್ಯಾಕೆಟ್ ಮುಂದ್ಗಡೆನೇ ನೀವು ಎಲ್ಲ ಪ್ಯಾರಾಮೀಟರ್ಸ್ ಬರಿಬೋದು, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹಿಂಗೆ ಬರಿತಾ ಇದ್ದೀನಿ. ನೆಕ್ಸ್ಟ್ ಇದೇ ಥರ ಮತ್ತೇನು ಪಾಸ್ ಮಾಡ್ತೀರಿ? P ನೇಮ್. ಅಲ್ಲಿ ನೇಮ್ ಅಂತ ಇದೆ, ಇಲ್ಲಿ ಪ್ರೊಸೀಜರಲ್ಲಿ P ನೇಮ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀರಿ. ಓಕೆ, ವಿಚ್ ಇಸ್ ಆಲ್ಸೋ ಯು ಆರ್ ಗಿವಿಂಗ್ ಇಟ್ ಆಸ್ ಇನ್ಪುಟ್ ಸ್ಟೂಡೆಂಟ್ ಡಾಟ್. ಅಲ್ಲೇನಿದೆ ನೇಮ್ ಅಂತ ಇದೆ, ಅಲ್ಲಿ ಸ್ಟೋರ್ ಆಗಬೇಕಲ್ಲ, ಅದು ಯಾವ ಟೈಪ್ ಇರುತ್ತದು? ಪರ್ಸೆಂಟೇಜ್ ಟೈಪ್ ಅಂತ ಬರೆದ್ಬಿಡ್ರಿ. ಹಿಂಗೆ ಪರ್ಸೆಂಟೇಜ್ ಟೈಪ್ ಬರೆಯೋದ್ರಿಂದ ಏನಾಗುತ್ತಂದರೆ ಅವಾಯ್ಡ್ಸ್ ಕನ್ಫ್ಯೂಷನ್. ಇಲ್ಲಿ ಯಾವ ಟೈಪ್ ಇದೆಯೋ ಅಲ್ಲಿ ಅದೇ ಟೈಪ್.
ಸೇಮ್ ಟೈಪ್ ಅಂತ ಹೇಳಕ್ಕೆ ಪರ್ಸೆಂಟೇಜ್ ಟೈಪ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಿ ಜೆಂಡರ್ ಅಂತ ಬರಿತೀನಿ. ಅಂದರೆ ಅಲ್ಲಿ ಜೆಂಡರ್ ಅಂತ ಇದೆ, ಇಲ್ಲಿ ಪ್ರೊಸೀಜರಲ್ಲಿ ಪಿ ಜೆಂಡರ್ ಅಂತ ಹೆಸರು ತೊಗೊಂಡಿದ್ವಿ. ಫಾರ್ ಎಕ್ಸಾಂಪಲ್ ಆ್ಯಡ್ 2 ನಂಬರ್ಸ್ ಮಾಡ್ತಿದ್ದೀರ ಅಂತ ತಿಳ್ಕೊರಿ. ಆ್ಯಡ್ ಆಫ್ ಎ ಕಾಮ ಬಿ ಅಂತ ಇರುತ್ತೆ, ಬಟ್ ಫಂಕ್ಷನಲ್ಲಿ ಎಕ್ಸ್ ಕಾಮ ವೈ ಅಂತ ತೊಗೋಬೋದಲ್ಲ ನೀವು, ಅದೇ ಥರ ಇದು. ಇನ್ ಅಂದರೆ ಇನ್ಪುಟ್, ಸ್ಟೂಡೆಂಟ್ ಅಲ್ಲಿ ಇನ್ಪುಟ್ ಕೊಡೋರದಿರಿ. ಯಾವುದಕ್ಕೆ ಹೋಗಿ ಇನ್ಪುಟ್ ಆಗಬೇಕಿದು? ಜೆಂಡರ್ಗೆ. ಆ ಜೆಂಡರ್ ಯಾವ ಟೈಪ್ ಇದೆ? ಪರ್ಸೆಂಟೇಜ್ ಟೈಪ್. ಅಂದರೆ ಸೇಮ್ ಟೈಪ್, ಆ ಜೆಂಡರ್ ಏನು ಟೈಪ್ ಇದೆನೋ ನಂದು ಅದೇ ಟೈಪ್ ಆಯಿತು ಅಂತ. ಓಕೆ, ದೆನ್ ಪಿ ಕೋರ್ಸ್ ಎಲ್ಲನೂ ಸೇಮ್ನೇ ತೊಗೋಬೋದು ನೀವು, RN ನೇಮ್ ಜೆಂಡರ್ ಕೋರ್ಸ್ ಅಂತ. ಬಟ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಪಿ ಅಂತ ಯೂಸ್ ಮಾಡಿದ್ದೀನಿ. ಓಕೆ, ಪಿ ಕೋರ್ಸ್ ಇನ್ ಸ್ಟೂಡೆಂಟ್ ಡಾಟ್ ಅಲ್ಲೇನಿದೆ? ಕೋರ್ಸ್ ಅಂತ ಇದೆ. ಕೋರ್ಸ್ ಪರ್ಸೆಂಟೇಜ್ ಟೈಪ್. ಓಕೆ, ದೆನ್ ಪಿ ಅಲ್ಲಿ ಪರ್ಸೆಂಟೇಜ್ ಪರ್ ಅಂತ ಇತ್ತು, ಇಲ್ಲಿ PPR ಅಂತ ಬರಿತೀನಿ. ಇನ್ ಸ್ಟೂಡೆಂಟ್ ಡಾಟ್ PER ಪರ್ಸೆಂಟೇಜ್ ಟೈಪ್. ಈಗ ಪ್ಯಾರಾಮೀಟರ್ ಲಿಸ್ಟ್ ಎಲ್ಲ ಮುಗೀತು. ಇದು ಆ್ಯಕ್ಚುಲಿ ಎಲ್ಲ ಕೂಡ ಒಂದೇ ಲೈನಲ್ಲಿ ಆಗಬೇಕು, ಬಟ್ ಎರರ್ ಫೈಂಡ್ ಔಟ್ ಮಾಡೋಕ್ಕೆ ಡಿಫಿಕಲ್ಟ್ ಆಗುತ್ತೆ ಅಂತ ನಾವು ಲೈನ್ ಬೈ ಲೈನ್ ಬರಿತೀವಿ. ಫಾರ್ ಎಕ್ಸಾಂಪಲ್ ಇದು ಥರ, ಯಾವ ಥರ ಹಿಂಗೆ ಬರಿತಿರ್ತೀರಿ ನೆನಪಿದೆ? ಇಂಟ್ ಆ್ಯಡ್ ಎ ಕಾಮ್ ಇಂಟ್ ಎ ಇಂಟ್ ಬಿ. ಓಕೆ, ಈ ಥರ ಆ್ಯಡ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಬಿಕಾಸ್ ಎಕ್ಸ್ ಆ್ಯಂಡ್ ವೈ ಅಂದ್ರೆ ಎ ಆ್ಯಂಡ್ ಬಿ. ಅದೇ ಥರ ಇಲ್ಲಿನೂ PRN ಅಂದ್ರೆ RN, ಪಿ ನೇಮ್ ಅಂದ್ರೆ ನೇಮ್, ಪಿ ಜೆಂಡರ್ ಅಂದ್ರೆ ಜೆಂಡರ್, ಪಿ ಕೋರ್ಸ್ ಅಂದ್ರೆ ಕೋರ್ಸ್, PPR ಅಂದ್ರೆ PER. ಈಗ ಲೆಟಸ್ ರೈಟ್ ದ ಆ್ಯಕ್ಚುಯಲ್ ಪ್ರೊಸೀಜರ್. ಇವೆಲ್ಲ ಪ್ಯಾರಾಮೀಟರ್ ನೀವು ಕನ್ಸಿಡರ್ ಮಾಡಲೇಬೇಕು. ಏನು ಮಿಸ್ ಆದರೂ ಇಟ್ ಶೋಸ್ ಎರರ್. ಓಕೆ, ಈಗ ಕ್ರಿಯೇಟ್ ಆರ್ ರಿಪ್ಲೇಸ್ ಪ್ರೊಸೀಜರ್ ನೇಮ್ ಬರೋದು ಬ್ರ್ಯಾಕೆಟಲ್ಲಿ ಕಾಂಪೊನೆಂಟ್ಸ್ ಅಥವಾ ಪ್ಯಾರಾಮೀಟರ್ಸ್ ಹಾಕಿದ ಮೇಲೆ ಏನು ಮಾಡಬೇಕು? ಆ್ಯಸ್ ಅಂತ ಬರಿಬೇಕು. ದಿಸ್ ಇಸ್ ಸಿಂಟ್ಯಾಕ್ಸ್ ವಿ ಆರ್ ಫಾಲೋಯಿಂಗ್. ಆ್ಯಸ್ ಬೆಗಿನ್. ಈಗ ನಿಮ್ದು ಏನು ಕೋಡ್ ಇದೆನೋ ಎಕ್ಸಾಕ್ಟ್ಲಿ ಬರೀರಿ. ಏನು ಮಾಡೋರಿದ್ದೀರಿ ಇಲ್ಲಿ? ಇನ್ಸರ್ಟ್ ಮಾಡೋದಿರಲ್ಲ, ಅಂದ್ರೆ ಏನು ಮಾಡಿರಿ? ಇನ್ಸರ್ಟ್ ಇಂಟು ಸ್ಟೂಡೆಂಟಲ್ಲಿ ಏನೇನು ಇನ್ಸರ್ಟ್ ಮಾಡೋರಿದ್ದೀರಿ? RN ನೇಮ್ ಜೆಂಡರ್ ಕೋರ್ಸ್ ಪರ್ಸೆಂಟೇಜ್ ಇವನ್ನೆಲ್ಲ ಆ್ಯಡ್ ಮಾಡೋರಿದ್ದೀರಿ. ವ್ಯಾಲ್ಯೂಸ್ ಎಲ್ಲಿಂದ ಬರ್ತವೆ? ಇವೆಲ್ಲ ನಿಮಗೆ ಪ್ರೊಸೀಜರಿಂದನೇ ಬರ್ತವೆ, ಅದಕ್ಕೆ ವ್ಯಾಲ್ಯೂಸ್ PRN ಪಿ ನೇಮ್ ಪಿ ಜೆಂಡರ್ ಪಿ ಕೋರ್ಸ್ PPR. ಓಕೆ, ಇದು ಇನ್ಸರ್ಟ್ ಮಾಡೋ ಪ್ರೊಸೆಸ್. ಅಂದರೆ ಸ್ಟೂಡೆಂಟ್ ಟೇಬಲಲ್ಲಿ ಏನು RN ನೇಮ್ ಜೆಂಡರ್ ಕೋರ್ಸ್ ಇದಾವೆಲ್ಲ, ಅವುಗಳು ಪ್ರೊಸೀಜರಲ್ಲಿ ಏನು ವ್ಯಾಲ್ಯೂಸ್ ಕೊಡ್ತೀವೋ ಅವು ರಿಪ್ಲೇಸ್ ಆಗಬೇಕು. PRN ವ್ಯಾಲ್ಯೂ ಹಾಕಿದರೆ ಅದು ಎಲ್ಲಿ ಸ್ಟೋರ್ ಆಗಬೇಕು? RN ಒಳಗಡೆ. ಪಿ ನೇಮಲ್ಲಿ ವ್ಯಾಲ್ಯೂ ಹಾಕಿದರೆ ಎಲ್ಲಿ ಸ್ಟೋರ್ ಆಗಬೇಕು? ನೇಮ್ ಒಳಗಡೆ. ಪಿ ಜೆಂಡರ್ ಒಳಗಡೆ ಜೆಂಡರ್ ಹಾಕಿದರೆ ಜೆಂಡರ್ ಒಳಗಡೆ ಸ್ಟೋರ್ ಆಗಬೇಕು. ಪಿ ಕೋರ್ಸ್ ಒಳಗಡೆ ಡೇಟಾ ಹಾಕಿದರೆ ಅದು ಕೋರ್ಸ್ ಒಳಗಡೆ ಸ್ಟೋರ್ ಆಗಬೇಕು. PPR ಅಲ್ಲಿ ಡೇಟಾ ಹಾಕಿದರೆ ಅದು PERನಲ್ಲಿ ಸ್ಟೋರ್ ಆಗಬೇಕು. ಗೊತ್ತಾಯ್ತಾ? ಈಸಿ, ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಈಗ ಡೇಟಾ ಕರೆಕ್ಟಾಗಿ ಇನ್ಸರ್ಟ್ ಆಗಿದ್ರೆ ಒಂದು ಮೆಸೇಜ್ ಬರಲಿ ಅಂತ ತೋರಿಸೋಣ. ಅದನ್ನ ಹೆಂಗೆ ಬರೀಬೇಕು? TBMS ಅಂಡರ್ಸ್ಕೋರ್ ಔಟ್ಪುಟ್, ಇದು ಪ್ರಿಂಟೆಫ್ ಇದ್ದಂಗೆ, ಪುಟ್ ಅಂಡರ್ಸ್ಕೋರ್ ಲೈನ್. ಏನು ಒಂದು ಮೆಸೇಜ್ ಹಾಕ್ರಿ, ಸ್ಟೂಡೆಂಟ್ ಡೇಟಾ
ಇನ್ಸರ್ಟೆಡ್ ಸಕ್ಸಸ್ಫುಲಿ, ಒಬ್ಬ ಸ್ಟೂಡೆಂಟ್ ಇನ್ಸರ್ಟ್ ಮಾಡಿದ ಹಾಗೆ. ಓಕೆ, ಸಿಂಗಲ್ ಕೋಟ್ ಹಾಕ್ರಿ, ಕ್ಲೋಸ್ ಇಟ್. ನಾವು ಎಂಡ್ ಆದಮೇಲೆ ಒಂದು ಸ್ಲ್ಯಾಶ್ ಹಾಕಬೇಕು, ಅಂದರೆ ಅದು ಆಟೋಮೆಟಿಕ್ಲಿ ಎಕ್ಸಿಕ್ಯೂಟ್ಸ್. ಈಗ ನೀವು ಬರೀ ಪ್ರೊಸೀಜರ್ ಅಷ್ಟೇ ಬರೆದಿಟ್ರಿ. ಈಗ ಯು ಶುಡ್ ಎಕ್ಸಿಕ್ಯೂಟ್ ದ ಪ್ರೊಸೀಜರ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಏನೇನು ವ್ಯಾಲ್ಯೂಸ್ ಕೊಡಬೇಕು? ಪ್ರೊಸೀಜರ್ ಥ್ರೂ ನೀವೇನು ವ್ಯಾಲ್ಯೂ ಹಾಕಿರ್ತೀವೋ ಅವು ಆಟೋಮೆಟಿಕಲಿ ಟೇಬಲ್ಲಿ ಕೂಡ ಸ್ಟೋರ್ ಆಗ್ತವೆ. ಆಟೋಮೆಟಿಕಲಿ ಟೇಬಲಲ್ಲಿ ಕೂಡ ಸ್ಟೋರ್ ಆಗ್ತವೆ. ಇದು ನೆನಪಿರಲಿ, ಅದನ್ನೇ ನಾವು ಮಾಡ್ತಾ ಇದ್ದೀವಿ ಈಗ. ಏನು? ಪ್ರೊಸೀಜರ್ ಥ್ರೂ ಟೇಬಲ್ ಒಳಗಡೆ ಡೇಟಾ ಹಾಕ್ತಾ ಇದ್ದೀವಿ. ಓಕೆ, ಲೆಟ್ ಅಸ್ ಎಕ್ಸಿಕ್ಯೂಟ್ ದ ಪ್ರೊಸೀಜರ್. SQL ಅಂತ ಇಲ್ಲಿ ಬರಿತೀನಿ. ಲೆಟ್ ಅಸ್ ಎಕ್ಸಿಕ್ಯೂಟ್ ಮಾಡುವಾಗ ಇಲ್ಲಿ ಪ್ಯಾರಾಮೀಟರ್ಸ್ ಪಾಸ್ ಮಾಡ್ರಿ. ಯಾವುದಕ್ಕೆ? ಆ್ಯಡ್ ಸ್ಟೂಡೆಂಟ್ಗೆ ಬೆಗಿನ್ ಅಂತ ಬರಿತೀನಿ. ಓಕೆ, ಎಲ್ಲಿ ಹಾಕಬೇಕು? ಆ್ಯಡ್ ಸ್ಟೂಡೆಂಟ್ಗೆ ಪ್ಯಾರಾಮೀಟರ್ಸ್ ಪಾಸ್ ಮಾಡ್ರಿ. ಏನೇನು ಮಾಡೋರು? ಫಸ್ಟ್ ರೋಲ್ ನಂಬರ್ ಅಮಿತ್ ಅಂತ ಬರಿತೀನಿ. ಮೇಲ್, ಜೆಂಡರ್ ಅಂತಿದೆ, ಕೋರ್ಸ್ BC ಅಂತ ಹಾಕ್ರಿ. ಆಮೇಲೆ ಪರ್ಸೆಂಟೇಜ್ 72.75 ಅಂತ ಹಾಕಿದ್ದೀನಿ. ಇದು ಒಬ್ಬ ಸ್ಟೂಡೆಂಟ್. ಅದು ಹಿಂಗೆ ಎಷ್ಟು ಬೇಕಾ ಸ್ಟೂಡೆಂಟ್ ನೀವು ಡೇಟಾ ಹಾಕ್ಬೋದು. ಯು ಆರ್ ಅವಾಯ್ಡಿಂಗ್ ಇನ್ಸರ್ಟ್ ಇನ್ ಟು ಟೇಬಲ್ ನೇಮ್ ವ್ಯಾಲ್ಯೂಸ್, ಅದು ಬರೆಯೋ ಅವಶ್ಯಕತೆನೇ ಇಲ್ಲ. ಓಕೆ, ಈಗ ಆ್ಯಡ್ ಸ್ಟೂಡೆಂಟ್ ಪ್ರೊಸೀಜರ್ ಕಾಲ್ ಆಯಿತು, ಎಕ್ಸಿಕ್ಯೂಟ್ ಆಯಿತು. ಅಂದರೆ ಈ 1 ಅನ್ನೋದು ಎಲ್ಲಿ ಸ್ಟೋರ್ ಆಗುತ್ತೆ? ಟೇಬಲಲ್ಲಿರೋ RN ಒಳಗಡೆ, ಬಿಕಾಸ್ ಇಲ್ಲಿ ಅದು PRN ಇದೆ. ಇಲ್ಲಿ ನೇಮ್ ಅಮಿತ್ ಏನಿದೆ ಅದು ಎಲ್ಲಿ ಸ್ಟೋರ್ ಆಗುತ್ತೆ? ಟೇಬಲಲ್ಲಿ ನೇಮ್ ಜಾಗದಲ್ಲಿ ಸ್ಟೋರ್ ಆಗುತ್ತೆ. ಮೇಲ್ ಎಲ್ಲಿ ಸ್ಟೋರ್ ಆಗುತ್ತೆ? ಜೆಂಡರ್ ಜಾಗದಲ್ಲಿ. ಕೋರ್ಸ್ ಎಲ್ಲಿ ಸ್ಟೋರ್ ಆಗುತ್ತೆ? ಕೋರ್ಸ್ ಜಾಗದಲ್ಲಿ. ಅದೇ ಥರ ಪರ್ಸೆಂಟೇಜ್ ಎಲ್ಲಿ ಸ್ಟೋರ್ ಆಗುತ್ತೆ? ಪರ್ಸೆಂಟೇಜ್ PER ಅಂತ ತೊಗೊಂಡಿದ್ರಲ್ಲ ಟೇಬಲಲ್ಲಿ, ಅಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಈಸಿ. ಅಥವಾ ನೀವು ಇನ್ನೊಂದು ಸರಿ ಕಾಲ್ ಮಾಡಿರಿ ಅದು. ಓಕೆ, ಆ್ಯಡ್ ಸ್ಟೂಡೆಂಟ್ ಅಂತ ಬರೀರಿ. ಇನ್ನೊಂದು ಸ್ಟೂಡೆಂಟ್ ಆ್ಯಡ್ ಮಾಡೋಣ. 2, ಸಂತೋಷ್ ಅಂತ ಬರಿತೀನಿ. ಇವರು ಕೂಡ ಮೇಲ್, PBA ಅಂತ ಬರೆದಿರ್ತೀನಿ. ಆ್ಯಂಡ್ ಇವನ್ ವಿ ಆರ್ ಆ್ಯಡಿಂಗ್ ಪರ್ಸೆಂಟೇಜ್. ಇಷ್ಟಾದಮೇಲೆ ಅದು ಎಕ್ಸಿಕ್ಯೂಟ್ ಆಗೋದಿಲ್ಲ, ಎಂಡ್ ಹಾಕಬೇಕು. ಎಂಡ್ ಮಾಡಿ ಸ್ಲ್ಯಾಶ್ ಯೂಸ್ ಮಾಡಿರಿ. ದೆನ್ ಈಗ ನೀವು ಅಕಸ್ಮಾತ್ ಇಲ್ಲಿ ಬರಿತೀನಿ, ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ಮಾಡಿದರೆ ನೀವು ಎರಡೂ ಡೇಟಾ ಅಲ್ಲಿ ಡಿಸ್ಪ್ಲೇ ಆಗ್ತವೆ. ನೀವು ಟೇಬಲ್ ಒಳಗಡೆ ಡೇಟಾ ಹಾಕಿಲ್ಲ, ಬಟ್ ಪ್ರೊಸೀಜರ್ ಥ್ರೂ ಹಾಕಿದಿರಲ್ಲ, ದಟ್ ಈಸ್ ಪರ್ಫೆಕ್ಟ್. ಈಗ ನೀವು ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ಅಂತ ಮಾಡಿದರೆ ಡೆಫಿನೆಟ್ಲಿ ಇವೆರಡೂ ಡೇಟಾ ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೋರ್ ಆಗಿರ್ತವೆ. ಗಾಟ್ ಇಟ್? ಈಸಿ. ಇನ್ನಂದರೆ ಏನು? ಟು ರಿಸೀವ್ ಇನ್ಪುಟ್ಸ್. ಇಲ್ಲಿ ನೋಡ್ರಿ, ಇನ್ಪುಟ್ ರಿಸೀವ್ ಮಾಡ್ತಾ ಇದೆಯಲ್ಲ, ಅದು ಪ್ರೊಸೀಜರ್. ಏನೇನು ಇನ್ಪುಟ್ ಕೊಟ್ರಿ? ಆ್ಯಡ್ ಸ್ಟೂಡೆಂಟ್ ಒಳಗಡೆ 1 ಅಮಿತ್ ಮೇಲ್ BCA, ಇದು ಇನ್ಪುಟ್. ಅದಕ್ಕೆ ಏನಂತ ಬರೀಬೇಕು. ಪರ್ಸೆಂಟೇಜ್ ಟೈಪ್ ಅಂದ್ರೇನು? ಇಟ್ ಟೇಕ್ಸ್ ಡೇಟಾ ಫ್ರಾಮ್ ದ ಟೇಬಲ್. ಪರ್ಸೆಂಟೇಜ್ ಟೈಪ್ ಅಂತ ಬರೆದ್ರೆ ಅಂದರೆ ಸೇಮ್ ಟೈಪ್ ಅಂದ ಅರ್ಥ. ಅಲ್ಲಿ ರೋಲ್ ನಂಬರ್ ಡೇಟಾ ಟೈಪ್ ಏನಿದೆಯೋ ಅದೇ ಡೇಟಾ ಟೈಪ್ PRNಗೂ ಇರಲಿ. ಅಲ್ಲಿ ನೇಮಿಗೆ ಏನು ಡೇಟಾ ಟೈಪ್ ಇದೆಯೋ ಅದೇ ಡೇಟಾ ಟೈಪ್ ನೇಮ್ಗೂ ಇರಲಿ. ಡೇಟಾ ಟೈಪ್ ಮ್ಯಾಚ್ ಆಗಲೇಬೇಕಲ್ಲ. ಓಕೆ, ನೀವಾದರೆ ಡೇಟಾ ಟೈಪ್ ಮಿಸ್ಟೇಕ್ ಮಾಡ್ತೀರಿ ಅಂತ ಅವರೇ ಏನು ಮಾಡಿದ್ದಾರೆ, ಆಟೋಮೆಟಿಕ್ಲಿ ಅದು ಅಥವಾ ಈಗ ನೀವಾಗೆ ಬರೆದ್ರೆ ಡೆಫಿನೆಟ್ಲಿ ಮಿಸ್ಟೇಕ್ ಆಗೇ ಆಗುತ್ತೆ. ಅದಕ್ಕೆ ಪರ್ಸೆಂಟೇಜ್ ಟೈಪ್ ಅಂತ ತಗೋರಿ, ಸೇಮ್ ಟೈಪ್ ಅಂತ ಅರ್ಥ ಆಗುತ್ತೆ.
Got it? You can check. ಇವೆರಡು ಇದನ್ನು ರನ್ ಮಾಡಿ ಚೆಕ್ ಮಾಡಿ ನೋಡ್ರಿ, ಡೆಫಿನೆಟ್ಲಿ ಸ್ಟೂಡೆಂಟ್ ಟೇಬಲಲ್ಲಿ ಡೇಟಾ ಇನ್ಸರ್ಟ್ ಆಗಿರುತ್ತೆ. Got it? If you have any questions, you can comment. And if you are new to the channel, please subscribe and share the video. And maybe this is one of your lab exercise also. Please go through it and execute as it is. Okay? Thank you.